ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆಯ ಮುಂಭಾಗದ ಬಲಭಾಗದಲ್ಲಿ ತುಳಸಿ ಗಿಡ ನೆಡುವುದರಿಂದ ಏನಾಗುತ್ತೆ, ಅದರಿಂದ ಏನು ಉಪಯೋಗ ಆಗುತ್ತೆ, ಅದರ ಬಗ್ಗೆ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಅವರು ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ, ಲೈಕ್ ಶೇರ್ ಮಾಡಿ. ಅದಕ್ಕೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇದ್ದೇನೆ. ಅದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದೆ, ಆಲ್ ಅಂತ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಏನಾದರೂ ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಹಾಕಿ. ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆ ಸ್ಪಷ್ಟವಾಗಿರಲಿ, ಉತ್ತರ ಕೊಡ್ತೇನೆ. ಹಾಗೆಯೇ ಯಾರಿಗಾದರೂ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಬರೆದು ಕಳುಹಿಸಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಹಾಗೆಯೇ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಡೀಟೇಲ್ ಆಗಿ ಬರೆದು ಕಳುಹಿಸಿ, ಖಂಡಿತವಾಗ್ಲೂ ಅದನ್ನು ವಿಶ್ ಮಾಡ್ತೇನೆ. ನಾನು ನಿಮ್ಮ ಪರವಾಗಿ ನನ್ನ ಚಾನೆಲ್ ಮುಖಾಂತರ ನಾನು ವಿಶ್ ಮಾಡ್ತೇನೆ ಅಂತ ಹೇಳ್ತಾ, ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಮತ್ತು ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ. ಪ್ರತಿಯೊಂದು ಮನೆಯ ಮುಂದೆ ತುಳಸಿ ಗಿಡ ಇರಲೇಬೇಕು. ಹಾಗೆ ಬಲಭಾಗದಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಏನಾಗುತ್ತೆ ಅಂದರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಉತ್ತಮ ಅಂದರೆ ಆರೋಗ್ಯ ಸಮಸ್ಯೆ ಅಥವಾ ಏನೇನೋ ಕಾಡ್ತಾ ಇರುತ್ತೆ ಅಲ್ವ ಮನುಷ್ಯ ಅಂದಮೇಲೆ. ಇತ್ತೀಚಿನ ದಿನಗಳಲ್ಲಂತೂ ಅದು ಒಂದು ನೆಮ್ಮದಿ ಇಲ್ಲ, ಒಂದು ಆರೋಗ್ಯ ಇಲ್ಲ. ಆ ಎರಡೂ ಏನು ಪ್ರತಿಯೊಂದು ಮನೆಯಲ್ಲೂ ಹಾಗೆ ಹೋಗಿದೆ ಏನು. ಅದಕ್ಕೆ ನಾವು ಏನು ಮಾಡಬೇಕು, ಒಂದು ಬಲಭಾಗದಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಆರೋಗ್ಯ ತುಂಬ ಆರೋಗ್ಯ. ಅಂದರೆ ತುಳಸಿ ಗಿಡ ನಮ್ಮ ಮನೆ ಪಕ್ಕದಲ್ಲಿ ಇದ್ದರೆ ಅದು ತುಂಬ, ಅದರ ಗಾಳಿಯ ಸೇವನೆ ತುಂಬ ಒಳ್ಳೆಯದು ಅಂತ ಗೊತ್ತಿರಬಹುದು ನಿಮಗೆ. ಅದನ್ನು ಈ ಥರ ನೆಡುವುದರಿಂದ, ಈ ಭಾಗದಲ್ಲಿ ನೆಡುವುದರಿಂದ ಏನಾಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು. ಮಾಡಿ ನೋಡಿ. ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಎಲ್ಲವೂ ಸಾಧ್ಯ ಅಂತ ಹೇಳ್ತೇನೆ. ಧನ್ಯವಾದಗಳು.